ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆ ಇತ್ತೀಚೆಗೆ ಮರೆಯಾಗ್ತಾ ಇದೆ. ಜನ ಹಣದ ಹಿಂದೆ ಬಿದ್ದಿರೋದೇ ಇದಕ್ಕೆ ಪ್ರಮುಖ ಕಾರಣ ಅಂತ ಸನಾತನ ಧಾರ್ಮಿಕ ಟ್ರಸ್ಟ್ ಅಧ್ಯಕ್ಷರಾದಂಥ ಡಾಕ್ಟರ್ ಎಚ್.ಎಸ್. ಶೆಟ್ಟಿ ಅಭಿಪ್ರಾಯಪಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬಾಸಗೋಡಿನಲ್ಲಿ ಜ್ಞಾನಸತ್ರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಭೂಮಿ ಮತ್ತು ಮನುಷ್ಯನ ಆರೋಗ್ಯಕ್ಕೆ ಗೋವು ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅನ್ನೋದರ ಬಗ್ಗೆ ಕಾರ್ಯಕ್ರಮದಲ್ಲಿ ವಿಚಾರ ಸಂಕಿರಣವನ್ನ ಏರ್ಪಾಡು ಮಾಡಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಮಾತಾಡಿದ್ದಾರೆ ಡಾಕ್ಟರ್ ಎಚ್.ಎಸ್. ಶೆಟ್ಟಿ. ಮೊದಲೆಲ್ಲ ಕೃಷಿ ಇಲ್ಲದೆ ಹೋದರೆ ಜೀವನ ಮಾಡೋದು ಬಹಳ ಕಷ್ಟ ಆಗ್ತಾ ಇತ್ತು. ಆದರೆ ಈಗ ಯುವ ಜನತೆ ಕೃಷಿಯಿಂದ ಸಂಪೂರ್ಣ ದೂರ ಆಗ್ತಾ ಇದ್ದಾರೆ. ಇದೇ ರೀತಿ ಕೃಷಿ ಬಗ್ಗೆ ಏನಾದರೂ ತಾತ್ಸಾರವನ್ನು ತೋರಿಸಿದ್ರೆ ಮುಂದೆ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ ಅಂತ ಸನಾತನ ಧಾರ್ಮಿಕ ಟ್ರಸ್ಟ್ ಅಧ್ಯಕ್ಷರಾದಂಥ ಡಾಕ್ಟರ್ ಎಚ್.ಎಸ್. ಶೆಟ್ಟಿ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಸ್ವಾತಂತ್ರ್ಯ ಸೇನಾನಿ ದಿವಂಗತ ಬಾಸಗೋಡ ಮಾಣಿ ನಾಯಕ ಅವರ ಸ್ಮರಣಾರ್ಥ ಸ್ವಗ್ರಾಮದಲ್ಲಿ ಬಾಸಗೋಡಿನಲ್ಲಿ ವಿಚಾರ ಸಂಕಿರಣವನ್ನ ಏರ್ಪಾಡು ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಶ್ರೀ ಕಾಡಸಿದ್ದೇಶ್ವರ ಮಠದ ಸ್ವಾಮೀಜಿ, ನಿವೃತ್ತ ಪೊಲೀಸ್ ಅಧಿಕಾರಿ ವಿನಯ್ ಗಾಂವ್ಕರ್ ಭಾಗಿಯಾಗಿದ್ದರು. ಕೃಷಿ ಹಳ್ಳಿಯಲ್ಲಿ ಹೋಗಿ ನೋಡಿದ್ರೆ ಕೃಷಿನೇ ಇಲ್ಲ. ಯಾಕಂದ್ರೆ ಜನರು ಹಣದ ಹಿಂದೆ ಹೋಗ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಒಂದು ಬೈಂದೂರು ಇಲೆಕ್ಷನ್ ಟೈಮ್ ನಾವು ಸಮೀಕ್ಷೆ ಮಾಡಿದ್ವಿ, ಎಷ್ಟು ಜನ ಇರ್ಬೋದು ಅಂತ ಬಸ್ ಮಾಡಲಿಕ್ಕೆ ಬರಲಿಕ್ಕೆ. ಬೆಂಗಳೂರು ಒಂದರಲ್ಲೇ ಬೈಂದೂರು ಒಂದು ಕ್ಷೇತ್ರದಿಂದ 15,000 ವೋಟರ್ಸ್ ಬೆಂಗಳೂರಲ್ಲಿದ್ದಾರೆ. ಕೃಷಿ ಮಾಡಬೇಕಾದವರು ಎಷ್ಟು ಮಟ್ಟಿಗೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ, ನಾವು ಮನಿ ಆರ್ಡರ್ ಇಕಾನಮಿ, ನಾವು ಉತ್ತರ ಕನ್ನಡನೂ ಹಾಗೆ, ದಕ್ಷಿಣ ಕನ್ನಡದ ಹಾಗೆ, ಉಡುಪಿನೂ ಹಾಗೆ, ಎಲ್ಲ ದುಬೈಯಲ್ಲಿ, ಮುಂಬೈಯಲ್ಲಿ, ಅಮೆರಿಕದಲ್ಲಿ, ಕೆನಡಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಪ್ರತಿ ತಿಂಗಳು ಹಣ ಬರುತ್ತೆ. ಕಾಲ್ ಮೇಲೆ ಕಾಲು ಹಾಕೊಂಡು ಮನೆಯಲ್ಲಿ ಆರಾಮದಲ್ಲಿದ್ದಾರೆ, ಗದ್ದೆಯನ್ನು ಹೊಡ್ಕೊಂಡಿದ್ದಾರೆ, ಯಾರೂ ಹುಡುಗಿಲ್ಲ. ಆದರೆ ಅದಕ್ಕೆ ಕಾರಣ ಯಾರು ಕೇಳಿದ್ರೆ ಖಂಡಿತವಾಗಿ ನಾವೇ ಕಾರಣ. ಸುಲಭದ ಯಾವಾಗ ನಮ್ಮ ಇಕಾನಮಿಕ್ ಅಡ್ವೆಂಟ್ ಭಾರತ ದೇಶದಲ್ಲಿ ಮೊದಲು ಯಾಕೆ ಕೃಷಿ ಮಾಡ್ತಾ ಇದ್ರು ಅಂತ, ಕೃಷಿ ಮಾಡ್ತಾ ಇದ್ರೆ ಅವ್ರಿಗೆ ಬೇರೆ ದಾರಿನೇ ಇಲ್ಲ. ನಾನು ನೋಡ್ತಾ ಇದ್ದೆ, ನಾವು ಸಣ್ಣದಿರುವಾಗ ಕೃಷಿ ಕಾರ್ಮಿಕರಿಗೆ 1 ಸೇರು ಅಕ್ಕಿ, 2 ಸಿದ್ದೆ ಅಕ್ಕಿ, ಕೊಯ್ದವರಿಗೆ 5 ಸೇರು ಭತ್ತ. ಅದಕ್ಕೋಸ್ಕರ ಇಡೀ ವರ್ಷ ಅವರು ಕೆಲಸ ಮಾಡ್ತಾ ಇದ್ರು. ಕೆಲಸ ಕೊಡ್ತಿದ್ರು, ಬಂದು ಕೂಗ್ತಾ ಇದ್ರು ಮನೆಯಲ್ಲಿ, ಕೆಲಸ ಕೊಡಿ ಅಂತ. ಇವತ್ತು ನಾವು ಇಕಾನಮಿಕಲಿ ಸ್ವಾಮೀಜಿಯವರು ಹೇಳಿದಾಗೆ ನಾವು 4th ಲಾರ್ಜೆಸ್ಟ್ ಇಕಾನಮಿ ಆಗಿದೆ. ಇನ್ನೇನು ಸ್ವಲ್ಪ ಸಮಯದಲ್ಲಿ 3rd ಆಗ್ತೀವಿ. ಇನ್ನೇನು ಸ್ವಲ್ಪ ಕಾಲದಲ್ಲಿ ಮತ್ತು ಸ್ಟ್ರಾಂಗ್ ಆಗ್ಬೋದು. ಯಾಕಂದ್ರೆ ಚೈನಾ ಇಸ್ ಕೊಲ್ಯಾಪ್ಸಿಂಗ್, ಅಮೆರಿಕನ್ ಇಕಾನಮಿ ಇಸ್ ಕೊಲ್ಯಾಪ್ಸಿಂಗ್. ಅದರ ವಿರುದ್ಧವಾಗಿ ಹೋಗ್ತಾ ಇದ್ದೀವಿ. ಭಾರತದ ಇಕಾನಮಿಯಲ್ಲಿ 51% ಜನರು ಇವತ್ತು ಕೃಷಿಯನ್ನು ಅವಲಂಬಿತರಾಗಿದ್ದಾರೆ. ಆದ್ರೆ ನಾವು ಕೊಡ್ತಾ ಇರುವ GDP ಬರೀ 15 ರಿಂದ 16%. ಬದಿಯಲ್ಲಿ ಇರ್ಬೋದು ಇವಾಗ ಕೃಷಿ. ಹಳ್ಳಿಯಲ್ಲಿ ಹೋಗಿ ನೋಡಿದ್ರೆ ಕೃಷಿ